ಕನಕ ಕಾವ್ಯಾಭಿನಯ, ಕನಕ ನಡೆ ನುಡಿ ಉತ್ಸವ. ನೀ ಮಾಯೆಯೊಳಗೋ ನಿನ್ನೊಳೆ ಮಾಯೆಯೋ, ನೀ ಮಾಯೆಯೊಳಗೋ ನಿನ್ನೊಳೆ ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳೆ ದೇಹವೋ, ನೀ ದೇಹದೊಳಗೋ ನಿನ್ನೊಳೆ ದೇಹವೋ. ದಾಸ ದಾಸರ ಮನೆಯ ದಾಸಿಯರ ಮಗ ನಾನು, ದಾಸ ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ತಲ್ಲಣಸದಿರು ಕಂಡಯ್ಯ ತಾಳು ಮನವೇ, ತಲ್ಲಣಸದಿರು ಕಂಡಯ್ಯ ತಾಳು ಮನವೇ, ಎಲ್ಲರನ್ನೂ ಸಲ್ಲುವನು ಇದಕ್ಕೆ ಸಂಶಯವಿಲ್ಲ, ಎಲ್ಲರನ್ನೂ ಸಲ್ಲುವನು ಇದಕ್ಕೆ ಸಂಶಯವಿಲ್ಲ. ಹಾಗೆಳೆಯರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂತ ಕವಿ ಕನಕದಾಸ ಪದಕಾರರ ಅಧ್ಯಯನ ಕೇಂದ್ರ, ಕರ್ನಾಟಕ ನಾಟಕ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕನಕ ಕಾವ್ಯ ದಿವಿಗೆ ಕಾರ್ಯಕ್ರಮ. ಕಾವ್ಯ, ನಾಟಕ, ಸಂಗೀತ, ಚಿತ್ರಕಲೆ, ನೃತ್ಯ ರೂಪಕ, ವಿಚಾರ ದರ್ಶನ 3 ದಿನಗಳ ಕನಕ ನಡೆ ನುಡಿ ಉತ್ಸವ ಕಾರ್ಯಕ್ರಮವು ಸಮುಚ್ಚ ಭವನ ಕಲಾಗ್ರಾಮ ಮಲ್ಲತಳ್ಳಿಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಕನಕ ಕಾವ್ಯಾಭಿನಯ ಕಾರ್ಯಕ್ರಮವು ಡಾಕ್ಟರ್ MS ಆಶಾದೇವಿ ಅಧ್ಯಕ್ಷತೆಯಲ್ಲಿ, ಪ್ರಸ್ತುತಿ ಕಾವ್ಯ ಸಂಜೆ ಎಂಬ ಕಾರ್ಯಕ್ರಮ ಡಾಕ್ಟರ್ ಮಮತಾ ಜಿ ಸಾಗರ, ಶ್ರೀ ಹಾಜಿರಾ ಖಾನಂ, ಶ್ರೀ ಸಿದ್ಧಾರ್ಥ MS, ಶ್ರೀ ಚಾಂದ್ ಪಾಷಾ, ಶ್ರೀ ದಾದಾಪೀರ್ ಜಯಮನ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟರು. ಇವತ್ತು ಕನಕ ಉತ್ಸವದ 2ನೇ ದಿವಸ. ನೆನೆ ದಿವಸ ಇಲ್ಲಿರೋರು ಸಾಕಷ್ಟು ಜನ ಉದ್ಘಾಟನೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಿನ್ನೆ ಮುಖ್ಯಮಂತ್ರಿಗಳು ಬಂದು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಒಳ್ಳೆಯ ಮಾತುಗಳನ್ನೇ ಹೇಳ್ಬಿಟ್ಟು, ಸೊ ಇವತ್ತು 2ನೇ ದಿವಸ, ನಾಳೆ ಕೂಡ ಹೀಗಿರುತ್ತೆ ಪ್ರತಿ ಮಾಡಲಾಗಿದೆ. ಇವತ್ತು ಕನಕ ಕಾವ್ಯಾಭಿನಯ ಅನ್ನುವಂಥ ಒಂದು ಕಾರ್ಯಕ್ರಮ. ಒಂದು ರೀತಿಯಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳು ಈ ಥರದನ್ನ ಹೆಚ್ಚು ಮಾಡಿ ಅಭ್ಯಾಸ ನಮಗಿಲ್ಲ. ನಾವೇನಿದ್ರು ಕೂಡ ಪದ್ಯ ಓದೋದು ಅಥವಾ ಮಾತಾಡೋದು, ಕನಕದಾಸರ ಬಗ್ಗೆ ಮಾತಾಡೋದು, ಅಥವಾ ನಮಗ್ ನಾವೇ ಓದ್ಕೊಳ್ಳೋದು. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನಾವು ಕನಕನನ್ನಾಗ್ಲಿ ಓದಿ ತಿಳಿಸ್ಬೇಕು ಅನ್ನೋಂಥದ್ದಕ್ಕೆ ಒಂದು ವಿಶಿಷ್ಟವಾದ ಯೋಜನೆಯನ್ನ ನಮ್ಮ ಡಾಕ್ಟರ್ ಮಮತಾ ಸಾಗರ್ ಮತ್ತು ಅವರ ಸ್ನೇಹಿತರು ಮಾಡಿರೋದು ಬಹಳ ಸಂತೋಷದ ಸಂಗತಿ. ಈ ಕಾರ್ಯಕ್ರಮಕ್ಕೆ ಬಹುಶಃ ಒಂದು ಪ್ರೇರಣೆ ಕುಸುಮ ಬಾಲೆ ವಾಚನ ಇದ್ರೂ ಇರಬಹುದಾ ಅಂತ. ಆಮೇಲೆ ಇವರೆಲ್ಲ ಈ ಚಾಂದ್ ಪಾಷಾ ಇವರೆಲ್ಲ ಸೇರ್ಕೊಂಡು ಒಂದ್ಸರಿ ಗಾಂಧಿ ಭವನದಲ್ಲಿ ಒಂದು ಇದೇ ತರದ್ದೊಂದನ್ನು ಮಾಡಿದ್ದು ನಾನು ನೋಡಿದ್ದೆ. ಬಹಳ ಚೆನ್ನಾಗಿ ಮಾಡಿದ್ದೆ ಹುಡುಗರು. ಸೊ ಇವರು ಇವತ್ತು ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನನಗಷ್ಟೇ ಕುತೂಹಲಕಾರಿಯಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಂತರ ಮಾತಾಡೋದಕ್ಕಾಗಿ ಕನ್ನಡದ ಹೆಸರಾಂತ ವಿಮರ್ಶಕರಾದಂಥ ಡಾಕ್ಟರ್ ಆಶಾದೇವಿ ಅವರು ಬಂದಿದ್ದಾರೆ. ಅವರನ್ನ ಈ 3 ಸಂಸ್ಥೆಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಕನಕ ಕಾವ್ಯಾಭಿನಯದ ಕಲ್ಪನೆಯನ್ನ ತನ್ನ ವಿದ್ಯಾರ್ಥಿಗಳು, ಇವರೆಲ್ಲ ಮಮತನ ವಿದ್ಯಾರ್ಥಿಗಳು, ಈ ಚಾಂದ್ ಪಾಷಾ, ಸಿದ್ಧಾರ್ಥ, ಆಮೇಲೆ ನಮ್ಮ ಹಾಜಿರಾ ಖಾನಮ್ಮು, ಶಿವ ವೆಂಕಟಯ್ಯ, ಇವತ್ತು ನೋಡ್ತಾ ಇದ್ದೀನಿ ಮರೆ, ಅವತ್ತು ಇವ್ರ ಜೊತೆ ನೋಡೇ ಇಲ್ಲ ನನ್ನ. ಓ ಗುಡ್ ಗೊತ್ತಾಯ್ತು. ಸೊ ಇವರೆಲ್ಲ ನಮ್ಮ ಮಮತನ ವಿದ್ಯಾರ್ಥಿಗಳು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ, ಈ ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ಈಗ ನಾವು ಕನಕದಾಸರ ಕಾವ್ಯ ಪ್ರಸ್ತುತಿಯನ್ನ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದೊಳಗಡೆ ಕಾವ್ಯ ಸಂಜೆಯ ಕುರಿತು ನಾನೊಂದೆರಡು ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಹೇಳೋದಾದ್ರೆ, 2013ರಲ್ಲಿ ಡಾಕ್ಟರ್ ಮಮತಾ ಸಾಗರ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಾಗ, ನಾವು ಕೆಲವು ಅವರ ವಿದ್ಯಾರ್ಥಿಗಳು ಅವರ ತರಗತಿಯಲ್ಲಿ ಕೂತಿದ್ದಾಗ, ನಿಮ್ಮಲ್ಲಿ ಎಷ್ಟು ಜನ ಪದ್ಯ ಬರೀತಿರೋ ಅಂತ ಕೇಳಿದ್ರು. 4-5 ಜನ ಕೈ ಎತ್ತಿ, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನನ್ನ ಕ್ಯಾಬಿನ್ಗೆ ಬನ್ನಿ ನೀವು ಮಾತಾಡೋಣ. ಅವ್ರ ಕ್ಯಾಬಿನ್ಗೆ ಹೋದಾಗ ನಮ್ಮ ಪದ್ಯಗಳನ್ನೆಲ್ಲ ಕೇಳಿ, ಇದು ಪದ್ಯನ, ಪದ್ಯ ಹೀಗಿರ್ಬೇಕು, ಪದ್ಯ ಇದು, ಈ ತರ ಕಾವ್ಯದ ಸುತ್ತ ಒಂದಷ್ಟು ಚರ್ಚೆ ಮಾಡಿ, ಸರಿ
ನೀವೆಲ್ಲ ಪದ್ಯ ಬರೆಯೋ ಆಸಕ್ತಿ ಇರೋದ್ರಿಂದ ನಾವೆಲ್ಲ ಸೇರಿ ಒಂದು ಕಾವ್ಯ ಸಂಜೆ ಅಂತ ಶುರು ಮಾಡೋಣ ಅಂತ ಹೇಳಿ ಒಂದು ದಿನ ಒಂದು ಕಾವ್ಯ ಸಂಜೆ ಅನ್ನೋ ಹೆಸರಲ್ಲಿ ಪದ್ಯ ಓದೋದಕ್ಕೆ ಶುರು ಮಾಡಿದ್ವಿ. ಹೀಗೆ ಪದ್ಯ ಓದ್ತಾ 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 ಕಾವ್ಯ ಸಂಜೆಗೆ 2023ಕ್ಕೆ 10 ವರ್ಷಗಳಾಯ್ತು. ಈ 10 ವರ್ಷಗಳ ಸವಿ ನೆನಪಿಗೆ ಕಾವ್ಯ ಸಂಜೆ ದಶಮಾನೋತ್ಸವ ಕಾವ್ಯ ಸಂಭ್ರಮ ಅಂತ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಒಂದು ದಿನದ ಮಟ್ಟಿಗೆ ನಾವು ಆಯೋಜಿಸಿದ್ವಿ. ಅದರ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರು ಬಂದು ಮಾಡಿದ್ರು. ಎಲ್ ಮುಕುಂದ ಸರ್ ಅವರು ಕೂಡ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ನಮ್ಮ ಪಿ ಚಂದ್ರಿಕಾ ಮೇಡಮ್ ಅವರು ಆಹ್ವಾನಿತ ಕವಿಯಾಗಿ ಬಂದಿದ್ರು. ಹೀಗೆ ಆ ನಾಡಿನ ವಿವಿಧ ಭಾಗಗಳ ಹಲವಾರು ಕವಿಗಳು ಇದರಲ್ಲಿ ಭಾಗಿಯಾಗಿ ನಮ್ಮ ದಶಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ಅಂದಿನಿಂದ ಪ್ರತಿ ವರ್ಷವೂ ನಾವು ಕಾವ್ಯ ಸಂಜೆ ಕಾವ್ಯ ಹಬ್ಬವನ್ನ ನಿರಂತರವಾಗಿ ಆಚರಿಸ್ಕೊಂಡು ಬರ್ತಾ ಇದ್ವಿ. ಜೊತೆಗೆ ಕೆಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಿರಂತರವಾಗಿ ಕಾವ್ಯ ಓದುವ ಹಬ್ಬವನ್ನ ನಾವು ಮಾಡ್ತಾನೆ ಇದ್ದೀವಿ. NGMA, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, IFA, ಇಂಡಿಯನ್ ಫೌಂಡೇಶನ್ ಫಾರ್ ದಿ ಆರ್ಟ್ಸ್, ಮ್ಯಾಪ್, ಮತ್ತೆ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ, ಈ ತರ ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಕಾವ್ಯ ಓದುವುದನ್ನೇ ಸಂಭ್ರಮಿಸುವ ಹಿನ್ನೆಲೆಯಲ್ಲಿ ಕಾವ್ಯ ಸಂಜೆಯನ್ನ ಮಮತಾ ಸಾಗರ್ ಮೇಡಮ್ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ನಮ್ ಜೊತೆ ನಮ್ಮ ಕವಿ ಮಿತ್ರ ಚಾಂದ್ ಪಾಷಾ, ದಾದಾಪೀರ್ ಜೈಮನ್, ಹಾಜಿರಾ ಖಾನಮ್, ಈಗ ಶಿವೆಂಕಯ್ಯ ಬಂದಿದ್ದಾರೆ, ನಮ್ಮ ಮೊಹಮ್ಮದ್ ಮುಸೇಬ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಹೀಗೆ ಹಲವಾರು ಜನ ಮಮತಾ ಮೇಡಮ್ ಅವರ ವಿದ್ಯಾರ್ಥಿ ಸ್ನೇಹಿತರು ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ಬರೀತಕ್ಕಂಥ ಕವಿಗಳು ಸೇರಿ ಈ ಕಾವ್ಯ ಸಂಜೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ. ಈಗ ಕನಕದಾಸರ ಕಾವ್ಯ ಪ್ರಸ್ತುತಿ ನಿಮ್ಮ ಮುಂದೆ ಕಾವ್ಯ ಸಂಜೆ ಮೂಲಕ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದು ಮಾತೆ ಕಿನ್ನು ಅರಿತು ಪೇಳುವೆಲಯ್ಯ, ಬರಿದು ಮಾತೆ ಕಿನ್ನು ಅರಿತು ಪೇಳುವೆಲಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದು ಮಾತೆ ಕಿನ್ನು ಅರಿತು ಪೇಳುವೆಲಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ಕಾಯದ ಪಿತ ನಿನ್ನ ಅಡಿಯ ಬಿಡಲಾಗದು, ತೊರೆದು ಜೀವಿಸ
ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆಲಯ್ಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆಲಯ್ಯ ನಮ್ಮಜ್ಜ ಬೀರಯ್ಯ ನಮ್ಮ ದೇವರು ಬೀರಯ್ಯ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ನರಕುರಿಯ ಹಿಂಡುಗಳ ಕಾವ ನಮ್ಮಜ್ಜ ಬೀರಯ್ಯ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಅಷ್ಟಮದ ಮತ್ಸರಗಳೆಂತೆಂಬ ಟಗರುಗಳು ದೃಷ್ಟಿ ಜೀವಾತ್ಮನೆಂತೆಂಬ ಆಡು ಸೃಷ್ಟಿ ಸಿದ್ಧ ಪ್ರಸಿದ್ಧ ಎಂತೆಂಬ ಹೋತಗಳು ಟಗರುಗಳು ಆಡುಗಳು ಹೋತಗಳು ಕಟ್ಟಿ ಕೋಲಿನಲ್ಲಿ ಇರಿಯುತ್ತಿಹ ನಮ್ಮಜ್ಜ ಬೀರಯ್ಯ ನಮ್ಮ ದೇವರು ಬೀರಯ್ಯ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ವೇದ ಶಾಸ್ತ್ರ ಪುರಾಣ ಎಂಬ ಶ್ವಾನಗಳು ವೇದಶಾಸ್ತ್ರ ಪುರಾಣವೆಂತೆಂಬ ಶ್ವಾನಗಳು ಕಾದಿದ್ದು ನಮ್ಮಜ್ಜನ ಹಿಂದೊಳಗೆ ಹಾದಿಗಾಣದೆ ಕೂಗಿ ಬಯಾರಿ ಕಾಲ್ಗೆಡಲು ಆದರಿಸಿ ಅಂಬಲಿಯ ನೆರವ ನಮ್ಮಜ್ಜ ಬೀರಯ್ಯ ನಮ್ಮ ದೇವರು ಬೀರಯ್ಯ ವೇದ ಶಾಸ್ತ್ರ ಪುರಾಣ ಶ್ವಾನಗಳು ಹಿಂದೊಳಗೆ ಹಾದಿಗಾಣದೆ ಕಾಲ್ಗೆಡಲು ಆದರಿಸಿ ಅಂಬಲಿಯ ನೆರವ ನಮ್ಮಜ್ಜ ಬೀರಯ್ಯ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಅರಿವೆಂಬ ಮರಿಗಳು ಹಿಂಡಿನೊಳಗಡೆ ಬರಲು ಮರವೆಂಬ ವ್ಯಾಘ್ರ ಕಿರುಬ ತೋಳ ವ್ಯಾಘ್ರ ಕಿರುಬ ತೋಳ ವ್ಯಾಘ್ರ ಕಿರುಬ ಮರವೆಂಬ ಕಿರುವ ಮರವೆಂಬ ತೋಳಗಳು ಹೊಕ್ಕು ತಿರುಬಿ ಹಿಂಜಾವದಲ್ಲಿ ಕುರಿಯ ಮುರಿಯುವುದ ಕಂಡು ಅರಿಯದ ಹಾಗೆ ಇರುವ ನಮ್ಮಜ್ಜ ಬೀರಯ್ಯ ನಮ್ಮ ದೇವರು ಬೀರಯ್ಯ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ನಾವು ಕುರುಬರು ನಮ್ಮ ದೇವರು ಬೀರಯ್ಯ. ಈಗ ನಿಮ್ಮ ಮುಂದೆ ಹರಿಭಕ್ತಿ ಸಾರದ ಪ್ರಸ್ತುತಿ. ದಾಸರು ತಾವು ಹರಿ ಯಾರು ಎಂದು ಕಲ್ಪಿಸಿಕೊಂಡಂತೆ ನಾವು ನಮ್ಮ ಸಮಕಾಲೀನ ಸಂದರ್ಭಕ್ಕೆ ಸಲ್ಲುವ ಹರಿ ಯಾರು ಎಂದು ಯೋಚಿಸಿದಾಗ ವರ್ಗ ವರ್ಣ ಲಿಂಗ ಇವುಗಳನ್ನ ಮೀರಿ ನಿಂತ ಜೀವಪರತೆಗೆ ತುಡಿಯುವ ತಾತ್ವಿಕತೆಯೇ ನಮ್ಮ ನಡುವಿನ ಹರಿ ಎಂದು ಅರಿವಾಯಿತು. ಈ ಹರಿಯನ್ನು ಅರಿಯುವ ಪ್ರಯತ್ನ ಈಗ ನಿಮ್ಮ ಮುಂದೆ. ಈಗ ಈ ಮರ್ಯಾದೆಯಲ್ಲಿ ಶರಣಾಗತರ ಸೇವೆಯಳು ಹೊಂಪುಳಿ ಹೋಗಿ ಬಾಳುವರೇನು ಧನ್ಯರು, ಹೊಂಪುಳಿ ಹೋಗಿ ಬಾಳುವರೇಂ ಧನ್ಯರೋ. ಹರ ಮಹದೇವ ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನು ಭಜಿಸಲರಿಯದ ಆರಾಧಿಗಳ ಮಾತೇನು ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ. ನಳಿನ ಲೋಚನ ನಿನ್ನ ಮೂರ್ತಿಯ ಕಳೆ ಬೆಳಗುತ್ತಿದೆ ಲಹರಿಯಲಿ, ಭೂತಳದೊಳಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ ಬಳಸುವರು ಸತ್ಕವಿಗಳವರ ಅಗ್ಗಳಿಕೆಯನ್ನು ಎನಗೀತಿಲ್ಲ. ಸನ್ಮತಿಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ,
ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀ ನನಗೆ ತಿಳಿವು ಮತಿಯನ್ನು ಎನ್ನ ಜೀವಿಗೆ ಮೊಳಗುವಂದದೇ ನಿನ್ನ ನಾಮಾವಳಿಯ ಪೊಗಳಿಕೆ ಇಟ್ಟು ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ಏನು ಮಾಡಿದರೇನು ಕರ್ಮವ ನೀನೊಲಿಯದಿಲ್ಲವಿದಕ್ಕೆ ಅನುಮಾನವುಂಟೆ. ಭ್ರಮರ ಕೀಟ ನ್ಯಾಯದಂದದಲ್ಲಿ ನೀನೊಲಿಯೇ ತೃಣಪರ್ವತವು ಹುಸಿಯೇನು. ನೀ ಪ್ರತಿಕರಿಸೆ ಬಳಿಕ ಇನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ಎಷ್ಟು ಮಾಡಲು ಮುನ್ನ ಪಡೆವಷ್ಟೆಂಬುದ ಲೋಕಗಳು ಮತಿಗೆಟ್ಟ ಮಾನವರಾಡುತ್ತಿವರು. ಆ ಮಾತಂತಿರಲಿ ಫಷ್ಟವಾರಿಂದಾಯ್ತು ಧ್ರುವನಿಗೆ ಕೊಟ್ಟವರ ತಪ್ಪಿತೆ. ಕುಚೇಲನಿಗಿಷ್ಟ ಬಾಂಧವ ನೀನು ಇಷ್ಟ ಬಾಂಧವ ನೀನು ಕುಚೇಲನಿಗಿಷ್ಟ ಬಾಂಧವ ನೀನು. ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ಇಲ್ಲಿಹನು ಇಗೋ ಇಲ್ಲಿಹನು ಅಲ್ಲಿಲ್ಲವೆಂಬೀ ಸಲ್ಲದು. ಹೊರಗೊಳಗೆ ನೀನಿಲ್ಲದಿಲ್ಲ ಅನ್ಯತ್ರನೆಂಬುದನ್ನೆಲ್ಲ ಕೆಲರು ಬಲ್ಲರ್ ಇಳೆಗಳು ಭಾಗವತರ್. ಅದೆಲ್ಲರಿಗೆ ವಂದಿಸದ ಕುಜನರಿಗಿಲ್ಲ ಸದ್ಗತಿ ನೋಡು. ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು. ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮಾ ಕೈವಲ್ಯಪತಿ ನೀನು. ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ಮಾಂಸ ರಕ್ತದ ನಡುವಿನಲ್ಲಿ ನವಮಾಸ ಜನನಿಯ ಜಠರದೊಳಗಿರುವ ಆ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು. ನೀ ಸಲಹುವುದನಲ್ಲವೇ ಕರುಣಾ ಸಮುದ್ರನು. ನೀನಿರಲು ಕಮಲಾಸನನ ಹಂಗೇಕೆ. ರಕ್ಷಿಸು ನಮ್ಮ ನನವರತ ಓ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ಕೇಳುವುದು ಕಡು ಕಷ್ಟ ಕೇಳುವುದು ಕಷ್ಟದ ಬಾಳುವೆಯ ಬದುಕೇನು. ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರ. ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯು ಬಾಳಬೇಕೆಂಬವಗೆ. ನೆರೆ ನಿನ್ನೂಳಿಗವ ಮಿಗೆ ಮಾಡಿ ಭಕ್ತಿಯೊಳಾಳಿ ಬದುಕುವುದುಚಿತ. ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ. ಊರು ತನಗೊಂದಿಲ್ಲ ಹೊತ್ತ ಶರೀರಗಳ ಮಿತಿಯಿಲ್ಲ. ತಾ ಸಂಚರಿಸದ ಸ್ಥಳವಿಲ್ಲ. ನುಡಿಯದ ಭಾಷೆ ಮತ್ತಿಲ್ಲ. ಬೇರೆ ಹೊಸತೊಂದಿಲ್ಲ. ಉಣ್ಣದ ಸಾರ ವಸ್ತುಗಳಿಲ್ಲ. ತನು ಸಂಚಾರವು ಈ ಬಗೆಯಾಯ್ತು. ರಕ್ಷಿಸು ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ ನಮ್ಮ ನನವರತ
ನಮ್ಮ ನನವರತ. ಬೀಜ ವೃಕ್ಷದೊಳಾಯ್ತು, ವೃಕ್ಷಕ್ಕೆ ಬೀಜವಾರಿಂದಾಯ್ತು. ಲೋಕದಿ ಬೀಜ ವೃಕ್ಷ ನ್ಯಾಯವಿದ ಭೇದಿಸುವವರಾರಿನ್ನು. ಸೋಜಿಗವ ನೀ ಬಲ್ಲೆ, ನಿನ್ನೊಳು ರಾಜಿಸುತ್ತ ಮೊಳೆದೋರುವುದು ಸುರರಾಜನಂದನ ನಮಿತ. ರಕ್ಷಿಸು ನಮ್ಮ ನನವರತ. ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ. ನಾಲಿಗೆಯು ನಾಸಿಕವು ನಯನ ಕಪಾಲ ಪದ ಪಾಣಿಗಳು ತನುವಿನ ಮೂಲ ಕರ್ತೃವಿನಲ್ಲಿ. ಪರಿಚಾರಕರು ತಾವಾಗಿ ಲೀಲೆಯಿಂದಿರುತ್ತಿದ್ದ ಕಡೆಯಲ್ಲಿ ಕಾಲ ತೀರಿದ ಬಳಿಕ ಅದರ ಅನುಕೂಲ ನೀನೊಳಗಹುದು. ರಕ್ಷಿಸೋ ನಮ್ಮ ನನವರತ. ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ. ಎಂದಿಲು ಎಂದಿಲೆಂದಿಲು ಎಂಬರು ಆ ನುಡಿ ಎಂಜಿಲಲ್ಲವೇ? ವಾರಿ ಜಲಚರದ ಎಂಜಿಲಲ್ಲವೇ? ಹಾಲು ಕರುವಿನ ಎಂಜಿಲು ಎನಿಸಿರದೆ ಎಂಜಿಲಲ್ಲಿ ಎದೆಯಲ್ಲಿಯೂ ಪರರ ಎಂಜಿಲಲ್ಲದೆ ಬೇರೆ ಭಾವಿಸಲು ಎಂಜಿಲುಂಟೆ. ದೇವಾ ರಕ್ಷಿಸು ನಮ್ಮ ನನವರತ. ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ. ಲೋಕದೊಳಗೆ ಅತ್ಯಧಿಕವೆನಿಸುವ ಕಾಡಿನೆಲೆ ಸಿರಿ ಆದಿಕೇಶವತ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿ ಸಾರವನ್ನು. ಜೋಕೆಯಲ್ಲಿ ಬರದೋದಿ ಕೇಳ್ವರನ ಕುಲದಿ ಮಾಧವನು ಕರುಣಿಪ ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿಕೇಶವನು ನಮ್ಮ ನನವರತ, ನಮ್ಮ ನನವರತ. ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ, ನಮ್ಮ ನನವರತ. ಮನುಜನ ತೆರದಿ ಆತ್ಮಯಾವ ಕುಲ ಜೀವಯಾವ ಕುಲ ಆತ್ಮಯಾವ ಕುಲ ಜೀವಯಾವ ಕುಲ 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 ಕುಲವೆನ್ನುತ್ತಿಹರು ಕುಲ 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 ಕುಲವೆನ್ನುತ್ತಿಹರು ಕುಲವ್ಯಾವುದ ಕುಲವ್ಯಾವುದ ಸತ್ಯ ಸುಖವುಳ್ಳ ಜನರಿಗೆ ಆತ್ಮಯಾವ ಕುಲ ಜೀವಯಾವ ಕುಲ ಆತ್ಮಯಾವ ಕುಲ ಜೀವಯಾವ ಕುಲ ಪಂಚೇಂದ್ರಿಯಗಳ ಕುಲಪೇಳಿರಯ್ಯ ತತ್ವೇಂದ್ರಿಯಗಳ ಕುಲಪೇಳಿರಯ್ಯ ಪಂಚೇಂದ್ರಿಯಗಳ ಕುಲಪೇಳಿರಯ್ಯ ತತ್ವೇಂದ್ರಿಯಗಳ ಕುಲಪೇಳಿರಯ್ಯ
ಆತ್ಮಾಂತರಾತ್ಮದ ನೆಲೆಯಾದಿ ಕೇಶವ. ಆತ್ಮಾಂತರಾತ್ಮದ ನೆಲೆಯಾದಿ ಕೇಶವ. ಆತನೊಲಿದ ಮೇಲೆ ಯಾತರ ಕುಲವಯ್ಯ, ಕುಲ 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 ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವನ್ನ ಅಕ್ಕಿ ಮತ್ತು ರಾಗಿಯ ಸಂವಾದದ ಮೂಲಕ ಪ್ರತಿನಿಕರಿಸುವ ಕನಕದಾಸರ ಸೋಪಜ್ಞ ರಚನೆಯೇ ರಾಮಧಾನ್ಯ ಚರಿತೆ. ರಾಮಧಾನ್ಯ ಚರಿತೆಯ ವಸ್ತು ಮತ್ತು ಆಶಯಗಳು ಅಂದಿನಂತೆಯೇ ಇಂದಿಗೂ ಪ್ರಸ್ತುತ. ಈಗ ರಾಮಧಾನ್ಯ ಚರಿತೆಯ ಆಯ್ದ ಭಾಗ ನಿಮ್ಮ ಮುಂದೆ. ನೆರೆದಳೆ ಗನಿದು ನಿಲ್ಲು ಹಾರಕ ಬರಗು ಜೋಳವು ಕಂಬು ಸಾಮೆಯು ಉರುತಾದ ನವಣೆಯಿದು ನವಧಾನ್ಯವೆಂದೆನದು. ಮರೆವ ರಾಶಿಯ ಕಂಡು ಮೆರೆವ ರಾಶಿಯ ಕಂಡು ಮೆರೆವ ಮರೆವ ರವ ರವ ರಾಶಿಯ ಕಂಡು ಇದರಳು ಪರಮ ಸಾರದ ಹೃದಯ ನಾರೆಂದರಿಸಿ ಕೇಳಿದನು ಅಲ್ಲಿರುವ ಮಹಾಮುನೀಶ್ವರನು. ಕೆಲರು ಗೋಧಿಯ ಸಾಮೆಯನು ಕೆಲರು ನವಣೆಯ ಕಂಬು ಜೋಳವ, ಕೆಲವು ಹಾರಕವೆಂದು, ಕೆಲವರು ನೆಲ್ಲನತಿಶಯವ, ಕೆಲರು ನರೆಗಲೆಗನನು ಪತಿಕರಿಸಲದ ನೋಡಿದ ನೃಪತಿಯದರಳು ಹಲವು ಮತವೇ ಕೊಂದನೆ ಪೇಳು. ಎಲ್ಲ ಧರ್ಮದ ಸಾರವನು ನೀವು ಬಲ್ಲಿರಲಿರೆ, ಎಲ್ಲರನ್ನು ನೀವಿಲ್ಲಿ ನುಡಿವ ಉಪೇಕ್ಷೆಯುಂಟೆ. ಸಾಕದಂತಿರಲಿ ನೆಲ್ಲು ನಾನಿರೆ, ಗೋಧಿ ಮೊದಲಾದೆಲ್ಲ ಧಾನ್ಯಗಳಿರಲು ಇದರಲ್ಲಿ ಬಲ್ಲಿದನು ನರೆದಲೆಗನ್ ಎಂಬುದು ಇದಾವ ಮತವೆಂದ. ಈ ನೆಲವೋ ನರಬಲವ, ನೀನು ಸಮಾನನೇ ಎನಗಿಲ್ಲಿ. ನಮ್ಮನುದಾನವಾಂತಕ್ಕೆ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ ಜನಕೀಪತಿ ಸಲಹೆದಲ್ಲಿ ಕುಲಹೀನ ನೀನು, ಪ್ರತಿಷ್ಠ ಸುಡುಮತಿಹೀನ ನೀನು. ನೆಲವೋ ನರಗಲಗ, ನೀನು ಎನಗೆ ಸಮಾನನೇ. ಆಡಬಹುದು ಅತಿಶಯವ, ನೀ ಕೊಂಡಾಡಿಕೊಂಬರೆ ಸಾಕು. ಸಜ್ಜನರಾಡಿದರೆ ಪತಿಕರಿಸೆ, ಲಜ್ಜೆಗೆ ಸಿರವ ಬಾಗುವರು. ನೋಡಿರೈ ಸಭೆಯವರು ದುರ್ಮತಿಗೇಡಿ, ಇವನಾಡುವದ ನಾವಿನ್ನಾಡಿದರೆ ಹುರುಳಿಲ್ಲ ಶಿವ ಶಿವ. ಲೋಕದಲ್ಲಧಿಕ ಭೋಜನವಿದೆ ಎಂದು ಆಕೆವಾಳರು ಬುಧರು ಜರಿದು ನಿರಾಕರಿಸಿ ಬಿಡಲಂತೂ ನೀ ಶೂದ್ರಾನ್ನವಾದೆಯಲ್ಲ. ನಾಕನಿಡಿಯರು ಸಾಕ್ಷಿ, ನಿನ್ನ ವಿವೇಕಿಗಳು ಮೆಚ್ಚುವರೆ. ಬಾಹಿರ ಸಾಕು ನಡೆ, ನೀನಾವ ಮಾನ್ಯನು ತೊಲಗೋದು. ಬಲ್ಲಿದರು ಬರೇ ಬಡವರಲ್ಲಿ ನಿನ್ನಲ್ಲಿ ಉಂಟು ಉಪೇಕ್ಷೆ. ನಮ್ಮಲ್ಲಿ ಸಲ್ಲದೀತರಿ ಪಕ್ಷಪಾತವದಿಲ್ಲ. ಭಾವಿಸಲು ಬಲ್ಲಿದರು ಬಡವರುಗಳೆನ್ನದೆ ಎಲ್ಲರನ್ನು ರಕ್ಷಿಸುವೆ. ನಿರ್ದಯನಲ್ಲತ ನಿನ್ನಂತೆ ಎಲೆ ಕುಟಿಲಾತ್ಮ ಹೋಗು. ಕ್ಷಿತಿಯ ಮರರೂಪ ನಯನದಲ್ಲಿ ಸೂರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ಹಿರಿಯರಲ್ಲಿ ಕ್ರತುಗಳೆಡೆಯೊಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುವ ದೇವರಿಗತಿಶಯದ ನೈವೇದ್ಯ ತಾನು. ಸತ್ತವರ ಪ್ರತಿಬಿಂಬ ರೂಪವನ್ನು ಬಿತ್ತರಿಸಿ ಪಿತೃನಾಮಗಳ ನಿನಗಿತ್ತು. ಮೂವರ ಪೆಸರಿನಲ್ಲಿ ಕರೆದು ದರ್ಬೆಯಲ್ಲಿ ನೆತ್ತಿಯನ್ನು ಬಡಿದು ಕಡೆಯಲ್ಲಿ ತುತ್ತ ನೀಡುವರು ಪಶುಗಳಿಗೆ. ನೀ ನೆತ್ತಿದೆಯಲ್ಲ ತನುವ ಸುಡಬೇಕು. ಜನಪರಿಗೆ ಶಿಶುಗಳಿಗೆ ಜನಪರಿಗೆ ಬಾಂಧವ ಜನರಿಗೆ ಜನಪರಿಗೆ ಶಿಶುಗಳಿಗೆ ಬ್ರಹ್ಮರ ಸಮಾರಾಧನೆಗೆ ಜನಪರಿಗೆ ವಿದ್ಯಾರಂಭ ಕಾಲಕ್ಕೆ ಆ ಕಾಲಕ್ಕೆ ಸಕಲ ಭೂಸುರರ ಮನೆಗಳಲ್ಲಿ ಜನಪರಿಗೆ ಶಿಶುಗಳಿಗೆ ಬಾಂಧವರ ಜನರೆಡೆಗೆ ಮನೆಗಳಲ್ಲಿ ಹರಿದಿವಸದ ಉಪಾಸನೆಗಳಲ್ಲಿ
ಹರಿ ದಿವಸದ ಔಪಾಸನೆಗಳಲ್ಲಿ ಯೋಗ್ಯನಹುದೆಂದೆನಿಸಿಕೊಂಬೆನೋ ನೀನಯೋಗ್ಯ. ಹಿರಿಯರಾಗಿಯೂ ಜಲವ ಹಸ್ತದೊಳರಸಿ ಇಂದ್ರನ ಬಳಿಗೆ ಕಳಹುವೆ ನಿನ್ನ ಸಂಶಯವೇಕೆ ಚಿತ್ತದಲ್ಲಿ. ಎಲ್ಲ ನವಧಾನ್ಯದಲ್ಲಿ ಈತನೇ ಬಲ್ಲಿದನು, ಎಲ್ಲ ನವಧಾನ್ಯದಲ್ಲಿ ಈತನೇ ಬಲ್ಲಿದನು. ಖುಷಿಯಲ್ಲ, ಬಡವರ ಬಲ್ಲಿದ ನಾರೈದು ಸಲಹುವವನಿಗೆ ತಿಳಿಯುಂಟೆ. ನೆಲ್ಲಿನಲ್ಲಿ ಗುಣವೇನು, ಭಾಗ್ಯದಿ ಬಲ್ಲಿದರ ಪರಿಕರಿಸುವನು, ಭಾಗ್ಯದಲ್ಲಿ ಬಲ್ಲಿದರ ಪ್ರತಿಕರಿಸುವನು, ಅವನಲ್ಲಿ ಸಾರವ ಕಾಣೆಯೆಂದನು ಕಪಿಲ ಮುನಿ ನಗುತ. ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸುಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಏಸುಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಬರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶಕ್ಲೇಶ ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಆಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಹೋದೇನೋ ಅಲ್ಲಿ ಹೋದೇನೋ. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗಭದ್ರ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ. ಮೀಸಲಾಗಿ ನಿಂದು ಜಪ ತಪ ಹೋಮನ ಮಗಳ ಯೇಸು ಬಾರಿ ನೋಡಿದರು ಫಲವೇನು ಈ ಫಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಏಸುಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಕೀರ್ತನೆಯಂತಹ ಜನಪ್ರಿಯ ರಚನೆಗಳ ಮೂಲಕ ಕನಕದಾಸರು ಜನಸಾಮಾನ್ಯನಿಗೆ ಹತ್ತಿರವಾದಂತೆ ನಳಚರಿತ್ರೆಯಂತಹ ಕಾವ್ಯವನ್ನ ಭಾಮಿನಿ ಷಟ್ಪದಿಯಲ್ಲಿ ಬರೆಯುವುದರ ಮೂಲಕ ಪಾಂಡಿತ್ಯಪೂರ್ಣ ರಚನೆಯಲ್ಲಿಯೂ ಸಂಯಮಿಸಿಕೊಂಡವರು. ಈಗ ನಳಚರಿತೆಯ ಕೆಲವು ಭಾಗಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಮುಗಿಲ ತುಡುಕುವ ತೆನೆಗಳಾಳ್ವೆ ಏರಿಗಳು, ಪಾತಾಳ ಬರ ಘಾತಗಳಗಳು, ಬಳಸಿದ ಕೋಟೆ ಸುತ್ತಾವರಿಸಿದ ಉನ್ನತದ ಗಗನವೀಧಿಯ ತಾರಕೆಯವಳು, ಸೊಗಸು ತೋರುವ ಕನ್ನಡಿಯ ಸಾಲುಗಳ ರತ್ನ ಪ್ರಭೆಗಳಲ್ಲಿ ರಂಜಿಸಿದುದು ಆ ನಗರ. ರವಿ ಶಶಿಯ ವೀತಿಗಳ ಹೇಮದ ವಿವಿಧ ಮಣಿದಿತ್ತಿಗಳ ಕಾಂತಿಯೋ ದಿವನ ನೆನೆದುದು ರತ್ನ ನಿಚಯದ ಭದ್ರ ಭವನಿಕೆಯ ಯುವತಿಯರ ಸಂಗೀತ ವಿನಾರವಧರೆಯಲ್ಲಿ ಮನಕ್ಕೆ ಸವಿದೋರುವ ಮಹಾರಚನೆಯಲ್ಲಿ ಮೆರೆದುದು ಆ ನಿಚರವರ ನಗರ. ವಸುದೆಯ ಅಮರರು ಕ್ಷತ್ರಿಯರು ರಂಜಿಸುವ ವೈಶ್ಯ ಚತುರ್ಥ ಉನ್ನತ ಕುಶಲ ವಿದ್ಯಾಧಿಕರು, ಕವಿಗಳು, ಮಲ್ಲಗಾಯಕರು, ಅಸಮರತಿಕರು, ಸಮರದಲ್ಲಿ ಸಾಹಸರು, ಕರಿ ರಥ ತುರಗ ಪಾಯ್ದಳವೆಸೆದ ಅಗಣಿತ ಚತುರಂಗದಿ ನಿಷದ ವರನಗರ. ಸಾಲ, ಬಿಲ್ವ, ಕಪಿತ್ತ, ಜಂಬು, ತಮಾಲ, ದಾಡಿಮ, ವಕುಳ, ವಟ, ಹಿಂತಾಳ, ಕ್ರಮುಖ, ಕದಂಬ, ಕುರವ, ಕದಳಿ, ಖರ್ಜೂರ, ತಾಲ, ಚಂದನ, ಪಸನ, ವರ, ತಕ್ಕೋಲ, ಕೀಟಕಿ, ಕಟುಜ, ಸರಳ,
ದಸಾನ ತರುಗಳ ನಿಶಯದಿಂದ ಉದ್ಯಾನ ರಂಜಿಸಿತು. ದಾಸದಾಸರ ಮನೆಯ ದಾಸಿಯರ ಮಗ ನಾನು, ಕಾಳಿದಾಸರ ಮನೆಯ ಕೀಳುದಾಸನು ನಾನು. ಆಳುದಾಸನು ನಾನು, ಮೂಳೆದಾಸ. ಹಲವು ದಾಸರ ಮನೆಯ ಹೊಲೆಯ ದಾಸನು ನಾನು. ಕುಲವಿಲ್ಲದ ದಾಸ ಕುರುಬದಾಸ, ಕುರುಬದಾಸ ಕುಲವಿಲ್ಲದ ದಾಸ. ದಾಸ ದಾಸ ಕುರುಬ ದಾಸ ಕುಲವಿಲ್ಲದ ಕುರುಬ ದಾಸ. ಕುಲವಿಲ್ಲದ ದಾಸ ಕುರುಬದಾಸ. ಆರಿಗಾರಿಲ್ಲ ಆಪತ್ಕಾಲದೊಳಗೆ, ಆರಿಗಾರಿಲ್ಲ ಆಪತ್ಕಾಲದೊಳಗೆ, ಆರಿಗೆ ಆರಿಲ್ಲ ಆಪತ್ಕಾಲದೊಳಗೆ, ಆರಿಗಾರಿಲ್ಲ ಆಪತ್ಕಾಲದೊಳಗೆ. ಹಸಿದು ಬಳಲುವಾಗ ಹಗೆ ಕೈಗೆ ಸಿಲುಕಿದಾಗ, ಅಸಮಾಧಾನನಾದಾಗ ಅತಿ ಭೀತಿಗೊಂಡಾಗ, ಗಳಿಸುತ್ತ ಕೋಪವನ್ನು ತೋರಿದಾಗ, ನಿಶ್ಚಿಂತೆಯಿಂದಲೇ ನೀನು ನೆನೆ ಕಂಡ್ಯ ಮನವೇ, ನಿಶ್ಚಿಂತೆಯಿಂದಲೇ ನೀನು ನೆನೆ ಕಂಡ್ಯ ಮನವೇ, ನೆನೆಕಂಡ್ಯ ಮನವೇ ನಿಶ್ಚಿಂತೆಯಿಂದಲೇ ಮನವೇ ನೆನೆಕಂಡ್ಯ ನಿಶ್ಚಿಂತೆಯಿಂದ ನೀನು. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನೆಲ್ಲುಗಳ ಕುಟ್ಟಿಕೊಂಡು ಬಿರುಗಾಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ. ನೆಲ್ಲುಗಳ ಕುಟ್ಟಿಕೊಂಡು ಬಿರುಗಾಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ. ನಾಲ್ಕು ವೇದ ಪುರಾಣ ಪಂಚಾಂಗ ಹೇಳಿಕೊಂಡು ಕಾಲ ಕಳೆಯುವುದಲ್ಲ ಹೊಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರ್ಯಾರೋ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರ್ಯಾರೋ, ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನ ತಂದೀಯವರ್ಯಾರೋ, ಬಲ್ಲಿದನು ಕಾಗಿಲನೆ ಆದಿ ಕೇಶವರಾಯ ಎಲ್ಲರನ್ನೂ ಸಲಹುವನು. ಇದಕ್ಕೆ ಸಂಶಯವಿಲ್ಲ. ಸ್ವಲ್ಪ ಸಂಶಯ ಇದೆ ಅದಕ್ಕೆ. ಬಯಗು ತನಕ ಆಟ ಕೂಟ ಊಟದ ಕೆಲಸ, ಉಂಡ ಮೇಲೆ ಶಯನ. ಬಯಲಾಯಿತು ಈ ಯೋಗ್ಯತನವೆಲ್ಲ ರಕ್ಷಿಸಯ್ಯ ರಘುಕುಲ ತಿಲಕ. ಪುರಾಣವಿಲ್ಲ, ಪುಣ್ಯಕಥೆ ಇಲ್ಲ, ಪಾರಾಯಣದಿ ಮನಸ್ಸಿಲ್ಲ. ಕಣ್ಣಿಗೆ ಜೊಂಪು ಹೊತ್ತುವ ತನಕ ಅನ್ಯ ವಿಷಯ ಮಾತು ಕತೆ ಆಟ. ತರೋಣ ಬರೋಣ, ತಿನ್ನೋಣ ಮಲಗೋಣ, ಮತ್ತೆ 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 ಹೇಳೋಣ ಹೇಳೋಣ. ಹೇಳೋಣ. ನಿನಗಿಂತು ನಟನೆಯ ಮಾತು ಮಾಕಾಂತ, ಕರೆಸಿದರೆ ಬಾರದಿಹ ಪೊಗರು ಯಾಕೆ? ಗೊಲ್ಲತನವನ್ನು ಬಿಡಿಸಿ ಗೋಗಾವ ಡಿಂಬರಿಸಿ ಉಳ್ಳ ತಸ್ಕರ ಬುದ್ಧಿ ಕಡೆಗೆ ಇರಿಸಿ, ಹೊಸ ಪೀತಾಂಬರ ಉಡಿಸಿ ನವರತ್ನಂ ತೊಡಿಸಿ ವಸುಧೆಯಳು ಮಿಗಿಲಾಗಿ ನಿಲ್ಲಿಸಿದಳು ನಮಿಸಿ. ಎನ್ನ ಮಾತನ್ನು ಕೇಳು ಮುನಿಸು ಕೃತ್ಯವ ಸೀಳು, ಇನ್ಯಾಕೆ ಯೋಚನೆ ಫಲವಪೇಳು. ಭಿನ್ನವನು ಕೇಳು ನೆರೆಗೂಡಿಸು ಕಬಾಳು, ಯಾಕಲೋ ರಂಗ ನಿನಗಿಂತು ನಟನೆಯ ಮಾತು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ನೀ ದೇಹದೊಳಗೋ ನಿನ್ನೊಳು ದೇವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಬಯಲೊಳಗೆ ಆಲಯವು, ಆಲಯದಿ ಬಯಲು. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ. ಬಯಲು ಆಲಯವೆರಡು ನಯನದೊಳಗೋ, ಬಯಲು ಆಲಯದೊಳಗೋ ನಯನದೊಳಗೋ. ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ. ನಯನ ಬುದ್ಧಿಯ ಒಳಗೋ,
ಬುದ್ಧಿ ನಯನದ ಒಳಗೋ. ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ನಯನ ಬುದ್ಧಿಗಳೆರಡು ನಿನ್ನೊಳಗೋ. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ಸವಿಯು ಸಕ್ಕರೆಗಳೆರಡು ಜಿಲ್ಲೆಯೊಳಗೋ. ಸವಿಯು ಸಕ್ಕರೆಯೆರಡು ಜಿಲ್ಲೆಯೊಳಗೋ. ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ. ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜೀವೆಯ ಒಳಗೋ. ದಿವ್ಯ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ಜೀವ ಮನಸ್ಸುಗಳೆರಡು ನಿನ್ನೊಳಗೋ. ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ. ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ. ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ. ಗಂಧ ಕುಸುಮಗಳೆರಡು ಆಘ್ರಾಣದೊಳಗೋ. ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ. ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ. ನೀ ದೇಹದೊಳಗೋ ನಿನ್ನಳು ದೇಹವೋ. ನೀ ದೇಹದೊಳಗೋ ನಿನ್ನಳು ದೇಹವೋ. ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ. ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ. ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ. ನಿನ್ನೊಳು ಮಾಯೆಯೋ ನನ್ನೊಳು ಮಾಯೆಯೋ 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 ಮಾಯೆಯೋ. ಮಂಗಳಂ 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 ಸರ್ವವಿಭೂತಗೆ. ಮಂಗಳಂ ಸರ್ವವನ್ನು ಪೊರೆವಂಗೆ. ಮಂಗಳಂ ತನ್ನೊಳಗೆ ಲೋಕವ ಲಯಸಿಕೊಂಬವಗೆ. ಮಂಗಳಂ ಸರ್ವ ಸ್ವತಂತ್ರಂಗೆ. ಮಂಗಳಂ ಸರ್ವ ಸ್ವತಂತ್ರಂಗೆ. ಮಂಗಳಂ ಸರ್ವ ಸ್ವತಂತ್ರಂಗೆ. ನಮ್ಮ ಕಾಳಿಮಿನ ಬಗ್ಗೆ ರಿಸರ್ಚಿನ ಬಗ್ಗೆ ಹೇಳಿಬಿಟ್ಟು ಆಮೇಲೆ ಹೇಳ್ತೀನಿ. ಈ ಇಡೀ ಪರ್ಫಾರ್ಮೆನ್ಸ್ ಅನ್ನ ಮತ್ತೆ ಯಾವ್ಯಾವ ಕವಿತೆಯನ್ನ ತರಬೇಕು ಮಾಡಬೇಕು ಅದನ್ನ ರಿಸರ್ಚ್ ಮಾಡಿದ್ದು ಹುಡುಕಿದ್ದು ಮತ್ತು ಡಿಸೈನ್ ಮಾಡಿದ್ದು ನಮ್ಮ ಹಾಜಿರಾ ಖಾನಂ. ಕಾವ್ಯ ಸಂಜೆ ಶುರು ಮಾಡಿದ್ ನಾನಾದ್ರೂ ಕಾವ್ಯ ಸಂಜೆಗೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರೋರು ತುಂಬಾ ಜನ ಕವಿಗಳು. ಅದರಲ್ಲಿ ಮುಖ್ಯವಾಗಿ ಎದುರಿಗೆ ಮೊಹಮ್ಮದ್ ಕೂತಿದ್ದಾನೆ. ಅವನು ನಾನು ಇಬ್ರು ಸೇರಿ ಮೊದಲು ಶುರು ಮಾಡಿದ ತಂಡದಲ್ಲಿ ಇದ್ದವನವನು. ಆ ನಂತರ ತುಂಬಾ ಜನ ಕಾವ್ಯ ಸಂಜೆ ತೆರಳಬಾರ್ದು, ತುಂಬಾ ಜನ ಬರ್ತಾ ಇರ್ತಾರೆ, ಇರ್ತಾ ಇರ್ತಾರೆ, ಹೋದ್ರು ಮತ್ತೆ ಬರ್ತಾ ಇರ್ತಾರೆ. ಸೊ ಮತ್ತು ಇವತ್ತಿನ ನಮ್ಮ ಪ್ರೆಸೆಂಟೇಷನ್ಗೆ ನಾವು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಮುಂಚೆನೆ ಒಂದೂವರೆ ತಿಂಗಳಿಗೆ ಮುಂಚೆನೆ ಶುರು ಮಾಡಿದ್ವಿ ಕೆಲಸ ಮಾಡ್ಲಿಕ್ಕೆ. ಎಲ್ಲಾ ಕವಿತೆಗಳನ್ನು ಅಷ್ಟೂ ಕನಕದಾಸನ ಎಲ್ಲಾ ಕೃತಿಗಳನ್ನು ಓದಕ್ಕೆ ಶುರು ಮಾಡಿದ್ವಿ ಒಟ್ಟಿಗೆ ಕೂತು. ಆಮೇಲೆ ಅದ್ರಲ್ಲಿ ಏನ್ ನಮಗ್ ಬೇಕು, ನಮ್ಮ ಉದ್ದೇಶ ಇದ್ದಿದ್ದು ಕನಕದಾಸ ಏನ್ ಬರ್ದ್ರು ಅಥವಾ ಆ ಕಾಲಕ್ಕೆ ಏನ್ ಆಯ್ತು ಅನ್ನೋದಲ್ಲ, ಈ ಕಾಲದಲ್ಲಿ ನಾವು ಕನಕದಾಸನನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು. ಅದಕ್ಕೆ ತಕ್ಕಂತ ಬರಹಗಳನ್ನ ಕನಕದಾಸನ ಕೃತಿಗಳಿಂದ ಆಯ್ದುಕೊಳ್ಳುವಂತ ಒಂದು ಶತ ಪ್ರಯತ್ನವನ್ನು ಮಾಡಿದ್ವಿ. ಮೊದಲು ಆ ಕೃತಿಗಳನ್ನ ತಗೊಂಡ್ ಬರೋದೇ ದೊಡ್ಡ ಕಷ್ಟ ಆಯ್ತು. ಅದ ಕಲೆಕ್ಷನ್ ಇದೆ, ನಾವು ಅದರಿಂದ ಹೊರತಾಗಿ ಇನ್ನೂ ಬೇರೆ ಬೇರೆ ಏನೇನೋ ನೋಡಕ್ ಶುರು ಮಾಡಿದ್ವಿ, ಓದಕ್ ಶುರು ಮಾಡಿದ್ವಿ ಕನಕನ ಬಗ್ಗೆ. ನಮ್ಮ ಕಾವ್ಯ ಸಂಜೆಯಲ್ಲಿ ಇಂಥದ್ದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದು ಬರೀ ಅವತ್ತಿನ ಪ್ರೆಸೆಂಟೇಷನ್ ಅಲ್ಲ, ಅದ್ರ ಜೊತೆಗೆ ಒಂದು ದೊಡ್ಡ ರಿಸರ್ಚ್ ಸೇರಿರುತ್ತೆ, ಎಲ್ಲರೂ ಚರ್ಚೆ ಸೇರಿರುತ್ತೆ. ಇದು ಬೇಕು, ಇದು ಬೇಡ, ಇದು ಯಾಕೆ ಬೇಕು, ಇದು ಯಾಕೆ ಬೇಡ ಅನ್ನೋದು. ಮುಖ್ಯವಾಗಿ ನಮ್ಗೆ ಜಾತಿ, ಲಿಂಗ ಮತ್ತು ಸಾಮಾಜಿಕ ತಾರತಮ್ಯಗಳನ್ನ ಕುರಿತು
ಮಾತಾಡೋ ಅವಶ್ಯಕತೆ ಇತ್ತು. ಹಾಗಾಗಿ ಒಂದೂವರೆ ತಿಂಗಳಿನ ನಿರಂತರವಾದ ಒಂದು ಸಾಧನೆಯ ಮೂಲಕ ಇದು ಸಾಧ್ಯವಾಯಿತು. ನಮಗೆ ಇದನ್ನ ಕಡೆಯಲ್ಲಿ ಪ್ರಸ್ತುತಿ ಪಡಿಸಕ್ಕೆ ನಮ್ಮ ಶಿವು ಅದ್ಭುತವಾಗಿ ಶಿವೆಂಕಯ್ಯ ಅದ್ಭುತವಾಗಿ ಸಂಗೀತವನ್ನ ನೀಡಿ ಕಾವ್ಯ ಸಂಜೆಯ ಜೊತೆಗೆ ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂತಹ ಕಾತಾ ಚಿಕ್ಕಣ್ಣ ಸರ್ ಅವರು ಮೊದಲಿಗೆ ಕರೆ ಮಾಡಿ ಈ ತರ ಒಂದು ಕಾವ್ಯ ಪ್ರಸ್ತುತಿಯನ್ನ ಮಾಡ್ಕೊಡ್ಬೇಕು ಅಂತ ಅಂದಾಗ ನಾವು ಕಾವ್ಯ ಸಂಜೆಯವರು ಅದನ್ನ ಬೇರೆದೇನು ಯೋಚನೆ ಮಾಡದೆ ಒಪ್ಕೊಂಡ್ವಿ. ಯಾಕೆ ಅಂತಂದ್ರೆ ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ಕನಕದಾಸನನ್ನ ನಮಗೆ ವಿಶಿಷ್ಟವಾಗಿ ನಾವು ಪ್ರಸ್ತುತಿ ಪಡಿಸ್ಬೋದಲ್ಲ, ಒಂದು ಹೊಸ ರೀತಿಯಲ್ಲಿ ಕನಕದಾಸನನ್ನ ಇವತ್ತಿನ ಕಾಲದಲ್ಲಿ ಪ್ರಸ್ತುತ ಪಡಿಸ್ಬೋದಲ್ವಾ ಅಂತ ಹೇಳಿ ನಮ್ಗೆ ಅವಕಾಶ ಸಿಕ್ತಲ್ಲ ಅಂತ ಹೇಳಿ ಖುಷಿಯಿಂದ ಒಪ್ಕೊಂಡ್ವಿ. ಸರ್, ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಗೆ ನಿಮ್ಗೆ ಧನ್ಯವಾದಗಳನ್ನ ಕಾವ್ಯ ಸಂಜೆಯ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಎಲ್ ಎನ್ ಮುಕುಂದರಾಜ್ ಸರ್ ಅವರಿಗೆ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂತಹ ಕೆ.ವಿ. ನಾಗರಾಜ್ ಮೂರ್ತಿ ಸರ್ ಅವರಿಗೆ ನಮ್ಮ ಕಾವ್ಯ ಸಂಜೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ತಾವೆಲ್ಲರೂ ನಮ್ಮ ಕಾವ್ಯ ಪ್ರಸ್ತುತಿಗೆ ಸ್ಪಂದಿಸಿ ಇರುವಂತ ಸಹೃದಯರಿಗೂ ನಿಮ್ಮೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮ ಕನಕ ಕಾವ್ಯಾಭಿನಯವನ್ನು ಪ್ರಸ್ತುತಪಡಿಸಿದಂತಹ ಎಲ್ಲರಿಗೂ ಅದರ ನೇತೃತ್ವವನ್ನು ವಹಿಸಿದಂತಹ ಮಮತಾಜಿ ಸಾಗರ್ ಅವರಿಗೆ ಮತ್ತೆ ಹಾಜರಾ ಖಾನಂ, ಸಿದ್ಧಾರ್ಥ್ ಚಾಂದ್ ಪಾಷಾ ಹಾಗೂ ಶಿವವೆಂಕಯ್ಯ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಅಧ್ಯಕ್ಷೀಯ ನುಡಿಗಳಿಗಾಗಿ ಸಕ್ರಿಯ ಕಾಸಾದೇವಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ. ಮೊದಲಿಗೆ ಗೆಳತಿ ಮಮತಾಗೆ, ಅವಳ ತಂಡಕ್ಕೆ, ಇಲ್ಲಿರುವ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಜನಪರವಾದ ವಿಚಾರಗಳನ್ನ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಎಲ್ಲರಿಗೂ ತಲುಪಿಸ್ಬೇಕಾಗಿರೋದು ಇವತ್ತಿನ ಒಂದು ಅಗತ್ಯ ಆಗಿರುವ ಹೊತ್ತಿನಲ್ಲಿ ಮಮತಾ ಇಂಥದ್ದೊಂದು ಹೊಸ ದಾರಿಯನ್ನ ಹುಡುಕೊಂಡಿರೋದು ನಿಜವಾಗಿಯೂ ನಾವೆಲ್ಲರೂ ಸ್ವಾಗತಿಸಬೇಕಾದ ಒಂದು ಸಂಗತಿ ಅಂತ ನನಗೆ ಅನ್ಸುತ್ತೆ. ಕನಕದಾಸರ ಅಷ್ಟೂ ಕೃತಿಗಳಿಂದ ಕೆಲವು ಭಾಗಗಳನ್ನ ಆಯ್ದು ಒಂದು ನಿರೂಪಣೆಯನ್ನ ಇವರು ಕಟ್ಕೊಂಡಿದ್ದಾರೆ. ಕನಕದಾಸರನ್ನ ಈ ಕಾಲಕ್ಕೆ ಹೇಗೆ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಸವಾಲಾಗಿತ್ತು. ಆ ಸವಾಲಿಗೆ ನಾವು ಉತ್ತರವನ್ನ ಈ ನಿರೂಪಣೆಯಲ್ಲಿ ಕಂಡುಕೊಂಡಿದ್ದೀವಿ ಅನ್ನೋ ಮಾತನ್ನ ಮಮತಾ ಹೇಳಿದ್ರು. ಕನಕದಾಸರ ಯಾವ ಅಂಶಗಳು ಇವತ್ತಿಗೆ ನಮ್ಗೆ ತುಂಬಾ ಮುಖ್ಯ ಆಗ್ಬೇಕು? ಮಮತಾ ಲಿಂಗದ ಬಗೆಗೆ, ವರ್ಗದ ಬಗೆಗೆ, ಜಾತಿಯ ಬಗೆಗೆ ಇಂಥ ಪ್ರಶ್ನೆಗಳನ್ನ ಕನಕದಾಸರು ಹೇಗೆ ಎದುರಿಸಿದ್ದಾರೆ ಅನ್ನೋದನ್ನ ನಾವು ಮುಖ್ಯವಾಗಿ ಇಟ್ಕೊಂಡ್ವಿ ಅನ್ನೋದನ್ನ ಹೇಳಿದ್ರು. ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಅವ್ರಿಗೆ ಒಂದು ಸಣ್ಣ ಸಲಹೆ ಕೊಡಬಹುದಾದ್ರೆ, ಕನಕನ ಬಗೆಗೆ ನೀವು ಅಗತ್ಯವಾಗಿ ಓದ್ಬೇಕಾಗಿರೋದು ನಮ್ಮ ಸಾಹಿತ್ಯ ಚರಿತ್ರೆಯ ವಿವರಗಳನ್ನು ಬಿಡಿ, ಅದ್ರ ಆಚೆಗೆ ನೀವು ಓದ್ಬೇಕಾಗಿರೋದು ಒಂದು ಕಿರಮ್ ಅವ್ರು ಬರೆದಿರುವ ಕಾಲಜ್ಞಾನಿ ಕನಕ ನಾಟಕ, ಎರಡನೇದ್ದು ಇವತ್ತು ಸಿಕ್ಕೋದು ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ಸಾಕೇತ್ ರಾಜನ್ ಹಿಸ್ಟ್ರಿ ಆಫ್ ಕರ್ನಾಟಕ ಅನ್ನುವ 2 ವಾಲ್ಯೂಮ್ಗಳಲ್ಲಿ ಕನಕದಾಸರನ್ನ ಆತ ಡಿಫೈನ್ ಮಾಡಿರುವ ಹಾಗೆ, ವ್ಯಾಖ್ಯಾನಿಸಿರುವ ಹಾಗೆ ಇಲ್ಲಿಯ ತನಕ ಕರ್ನಾಟಕದ ಯಾವ ಇತಿಹಾಸಕಾರರು, ಸಾಹಿತ್ಯ ಚರಿತ್ರಕಾರರು ಕನಕದಾಸರನ್ನ ಹಾಗೆ ನೋಡಿಲ್ಲ. ನನಗೆ ಇವರೆಲ್ಲ ನಿರೂಪಣೆಗಳನ್ನ ನೋಡುವಾಗ ತುಂಬಾ ಖುಷಿಯಾಗಿದ್ದೇನು ಅಂತಂದ್ರೆ, ಅವರೆಲ್ಲರೂ ಅದನ್ನ ಮನಸ್ಸಿಂದ ಹೇಳ್ತಾ ಇದ್ರು ಅನ್ನೋದು. ಅಂದ್ರೆ ಅದೊಂದು ಕೇವಲ ಒಂದು ಪ್ರಸ್ತುತಿ ಅನ್ನುವ ಕಾರಣಕ್ಕೆ ಅವರದನ್ನ ಅದನ್ನು ಓದ್ತಾ ಇದ್ರು ಅಂತಲ್ಲ, ಅವರೆಲ್ಲರಿಗೂ ಒಳಗೆ ಅದು ಇಳಿದಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತಾ ಇತ್ತಲ್ವಾ, ಅದು ಬಹಳ ಮುಖ್ಯವಾದದ್ದು ಅನ್ಸುತ್ತೆ. ಬಹುಶಃ ಮಮತಾನ ಕಾವ್ಯ ಸಂಜೆಯ ಬಹಳ ದೊಡ್ಡ ಯಶಸ್ಸು ಇಲ್ಲಿದೆ ಅಂತ ಕಾಣುತ್ತೆ. ಅಂದ್ರೆ ಕಾವ್ಯವನ್ನ ಅನುಭವಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಸಂಗತಿ ನನ್ಗನ್ಸುತ್ತೆ. ಕನಕದಾಸರಲ್ಲಿ 2ರ ನಡುವಿನ ಸಂಘರ್ಷವೇ ಮುಖ್ಯ ಅಂತ ಅನ್ಸುತ್ತೆ ನನಗೆ. ಒಂದು ಆತನ ಭಕ್ತಿ, ಎರಡನೇದು ಆತನ ಬೌದ್ಧಿಕತೆ. ಆ 2ರ ನಡುವಿನ ಆತನ ತಲ್ಲಣ ಇದೆಯಲ್ಲ, ಆತ ಎಷ್ಟೇ ಹೇಳಿದ್ರು ತಲ್ಲಣಿಸದಿರು ಕಣ್ಗೆ ಆ ತಾಳು ಮನವೇ ಅಂತ ಹೇಳಿದ್ರು ಅದು ತನತಾನೇ ಕೊಟ್ಕೊಳ್ತಿರುವ ಸಮಾಧಾನ ಸಿಕ್ಕ ಸ್ಥಿತಿಯ ರಚನೆ ಅಲ್ಲ ಅದು. ಎಂಥ ತಲ್ಲಣದಲ್ಲಿ ಕನಕದಾಸ ಬದುಕಿದ್ದು ಅಂತಂದ್ರೆ ಅದು ಜಾತಿ, ವೈದಿಕತೆ ಇದೆಲ್ಲದ್ರ ವಿರುದ್ಧ ಅದ್ರ ಒಳಗಿದ್ದೇ ಆತ ನಡೆಸಬೇಕಾದ ಒಂದು ಹೋರಾಟ ಇದೆಯಲ್ಲ, ಆ ಹೋರಾಟದ ಹೊತ್ತಿನಲ್ಲಿ ಆತನ ಮನಸ್ಥಿತಿ ಹೇಗಿತ್ತು, ಅದರ ಸೋಲು ಗೆಲುವುಗಳು, ಅದರ ತವಕ ತಲ್ಲಣಗಳು, ಅದೆಲ್ಲವನ್ನೂ ಕನಕನ ಕೀರ್ತನೆಗಳು ನಮ್ಮ ಎದುರಿಗೆ ಮಂಡಿಸ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ. ಅದರ ಕೊನೆಯ ಸ್ಟಾಂಜಾನ ಹಾಡ್ಲಿಲ್ಲ ಶಿವ ವೆಂಕಟಯ್ಯನವರು, ಯಾವ್ದಂದ್ರೆ ತೊರೆದು ಜೀವಿಸಬಹುದೇ ಇದೆಯಲ್ವಾ,
ಅದರಲ್ಲಿ ಒಂದ್ ಸಾಲು ಬರುತ್ತಲ್ವ, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಎಂತೆಂಥವ್ರೆಲ್ಲ ಓದ್ತಾ ಇರೋವಾಗ್ಲೂ ಇಂಥದ್ದೊಂದು ಪ್ರಶ್ನೆ ಯಾಕೆ ನಮ್ಮನ್ನು ಕಾಡುತ್ತೆ? ಅಷ್ಟು ಆರ್ದ್ರವಾಗಿ ನಮ್ಮನ್ನ ಹಾಗೆ ಏನ್ ಕರಿಬಹುದು, ನಮ್ಮನ್ನ ಹಾಗೆ ಸ್ಪರ್ಶಿಸುವ ಆ ಕೀರ್ತನೆ ಆ ಕೊನೆಗೆ ಬರುವ ಹೊತ್ತಿಗೆ, ಕೊನೆಗೂ ಹೆಣ್ಣು ಅನ್ನೋಳು ಗೆಲ್ಬೇಕಾದೊಂದು ಸವಾಲಾಗ್ಬಿಡ್ತಾಳಲ್ಲ. ತೊಲಗಿಸಿಯೇ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಮಮತಾ ಕೇರ್ಫುಲ್ ಆಗಿ ಆ ಸಂದನ ಅವಾಯ್ಡ್ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಆದ್ರೆ ಕುಲದ ಬಗೆಗೆ ಅಂತ ಅದ್ಭುತವಾದ ಕೀರ್ತನೆಯನ್ನ ಬರೆದಂತ ಕನಕದಾಸರಿಗೆ ಕೊನೆಗೂ ಇದೊಂದು ಯಾಕೆ ಹೀಗೆ ಕಾಡ್ತು, ಅದನ್ನೇ ನಾನು ಸಂಘರ್ಷ ಅಂತ ಕರೀತಾ ಇರೋದು. ಇಷ್ಟನ್ನ ಹೇಳಿದಂತಹ ಕನಕದಾಸರು ತೊಲಗಿಸ್ಕೊಡ್ಬಹುದಾದ ಮಡದಿ ಮಕ್ಕಳ ಬಗ್ಗೆ ಹೇಳಿದವರು, ಅವರು ದಮಯಂತಿಯನ್ನು ವರ್ಣಿಸುವ ಕ್ರಮ ಹೇಗಿದೆ, ಮೋಹನ ತರಂಗಿಣಿಯಲ್ಲಿ ಗಂಡು ಹೆಣ್ಣಿನ ಸಂಬಂಧದ ಸೂಕ್ಷ್ಮಗಳನ್ನು ಹಿಡಿಯುವ ಕ್ರಮ ಹೇಗಿದೆ, ಅವೆಲ್ಲವನ್ನು ನೋಡ್ತಾ ಇದ್ರೆ ಒಂದು ನೆಲೆನಲ್ಲಿ ಒಂದು ಆಯಾಮದಲ್ಲಿ ಅವ್ರನ್ನ ನೋಡಿ ಗುರುತಿಸಿ ಪಾಸು ಫೇಲು ಅಂತ ಫಸ್ಟ್ ರ್ಯಾಂಕ್ ಹಂಗೇನು ಮಾಡ್ಬೇಕಾದ ಅಗತ್ಯ ಇಲ್ಲ. ನಾವು ಕನಕದಾಸರು ನೋಡ್ಬೇಕಾಗಿರೋದು ಹೇಗೆ ಅಂತಂದ್ರೆ, ಹೇಗೆ ಬಸವಣ್ಣನವರನ್ನೋ ಮತ್ತೊಬ್ಬರನ್ನೋ ಅವ್ರು ಎದುರಿಸಿದ ಆ ಅಡ್ಡಿ ಆತಂಕಗಳ ಜೊತೆನಲ್ಲೇ ಅವ್ರನ್ನ ಗುರುತಿಸ್ತೀವೋ ಹಾಗೆ ನಾವು ಕನಕದಾಸರನ್ನ ಗುರುತಿಸ್ಬೇಕು ಅಂತ ಅನ್ಸುತ್ತೆ ನನಗೆ. ಆದ್ರೆ ಆ ಸಂಘರ್ಷ ನಾನು ಯಾವ್ದನ್ನ ಹೇಳ್ತಾ ಇದ್ದೀನಿ, ಭಕ್ತಿ ಮತ್ತು ಬೌದ್ಧಿಕತೆ, ಅದನ್ನ ಬಗ್ಗೆ ಮಾತಾಡೋದು ನನ್ಗೆ ದೇನೂರು ಹೇಳಿದೊಂದು ಮಾತು ನೆನಪಾಗುತ್ತೆ. ದೇನೂರು ಹೇಳೋದು ಏನು ಅಂದ್ರೆ, ದಮನಿತರ ಬಹಳ ದೊಡ್ಡ ಸವಾಲು ಯಾವುದು ಅಂದ್ರೆ ಅರಿವಿನ ಹಿಂಸೆ ಅಂತ ಹೇಳ್ತಾರೆ ಅವ್ರು. ಆ ಅರಿವಿನ ಹಿಂಸೆಯನ್ನ ದಾಟ್ಕೊಳ್ಳೋದಿದೆಯಲ್ಲ, ಆ ಪ್ರಯಾಣದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟದ್ದು. ಯಾಕಂದ್ರೆ ಅರಿವಿನ ಹಿಂಸೆ ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು ಅನ್ನೋ ತರದ್ದು. ನಾವು ಹಿಂದೆನೂ ಹೋಗಕ್ಕಾಗಲ್ಲ ಮುಂದೆನೂ ಹೋಗಕ್ಕಾಗಲ್ಲ ಅನ್ನುವಷ್ಟು ದ್ವಂದ್ವದಲ್ಲಿ ಗೊಂದಲದಲ್ಲಿ ಅಂತ ಒಂದು ಉತ್ಕಟವಾದ ಉದ್ವೇಗದಲ್ಲಿ ಅದು ನಮ್ಮನ್ನು ನಿಲ್ಲಿಸ್ಬಿಡುತ್ತಲ್ಲ. ನಂಗೆ ಕನಕದಾಸರ ಕೀರ್ತನೆಗಳು ಒಂದು ಸ್ವಂತಿಕೆಯನ್ನ ಹುಡ್ಕೋದಕ್ ಪ್ರಯತ್ನ ಪಟ್ಟಂತ, ಅಥವಾ ಸ್ವಲ್ಪ ವಿಶಾಲವಾಗಿ ಹೇಳ್ಬಹುದಾದ್ರೆ ನನ್ಗೆ ಅದ್ರ ಬಗ್ಗೆ ಬಹಳ ಕನ್ವಿಕ್ಷನ್ ಇದೆ. ಕನಕದಾಸರು ಅವೈದಿಕವಾದ ಒಂದು ಲೋಕಮೀಮಾಂಸೆಯನ್ನು ಕಟ್ಟೋದಕ್ ಪ್ರಯತ್ನ ಪಟ್ರು ಅಂತ. ಆ ಅವೈದಿಕವಾದ ಲೋಕಮೀಮಾಂಸೆಯ ಸ್ಥಳದಲ್ಲಿ ಅವರು ಅಡಿಪಾಯದಲ್ಲಿ ಇಟ್ಕೊಂಡಿದ್ದು ಶ್ರಮ ಸಂಸ್ಕೃತಿಯನ್ನು. ಆ ಶ್ರಮ ಸಂಸ್ಕೃತಿಯನ್ನು ಇಟ್ಕೊಂಡಿದ್ರಿಂದ ಅವ್ರಿಗೆ ರಾಮಧಾನ್ಯ ಚರಿತೆಯನ್ನ ಬರೆಯಕ್ಕಾಗಿದ್ದಲ್ವಾ. ಬಟ್ ಬಹಳ ಕುತೂಹಲಕರ ನನ್ಗೆ ಅನ್ಸುದು, ಶೂದ್ರ ತಪಸ್ಸಿಯಲ್ಲಿ ಬರುವ ರಾಮನು, ರಾಮಧಾನ್ಯ ಚರಿತೆಯಲ್ಲಿ ಬರುವ ರಾಮನು, ಇವತ್ತು ನಾವು ನೋಡ್ತಾ ಇರುವ ಅಯೋಧ್ಯೆಯ ರಾಮನು, ಆ ಮೂರನ್ನು ಇಟ್ಕೊಂಡು ನೋಡಿದ್ರೆ ನಿಜವಾದ ರಾಮ ಯಾರು ಅನ್ನೋ ಒಂದು ಕಲ್ಪನೆ ನಮಗ್ ಬರುತ್ತೆ ನೋಡಿ. ರಾಮನ್ ಬಗೆಗೆ ಕನಕದಾಸರು ಕಟ್ಕೊಳ್ಳುವ ಒಂದು ಚಿತ್ರ ಇದೆಯಲ್ಲ, ಅವನು ಶ್ರಮಜೀವಿಗಳ ಪರವಾಗಿರ್ತಾನೆ ಅಂತ ಅವರು ತಿಳ್ಕೊಳ್ಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಯಶಸ್ಸು ನಮ್ಗೆ ಅನ್ನೋದಾದ್ರೆ, ಅದು ಅವ್ರಿಗೆ ಎಷ್ಟೇ ಏನದು ಹರಿಭಕ್ತಿ ಸಾರ ಬರ್ದಾಗ್ಲೂ ಹರಿಯನ್ನ ಅವ್ರು ಹಿಂಗೆ ಹೊರಳಿ ನಿಂತು ನೋಡಿದ್ರು ಉಡುಪಿಯಲ್ಲಿ, ನನ್ಗದ್ರಲ್ಲಿ ನಂಬಿಕೆನೇ ಇಲ್ಲ. ಯಾಕೆ ಅಂತಂದ್ರೆ ಅವರು ತಮಗೆ ಬೇಕಾದ ಹರಿಯನ್ನ ಕಂಡುಕೊಳ್ಬಲ್ಲಂತ ಶಕ್ತಿಯನ್ನ ಪಡೆದವರಾಗಿದ್ರಲ್ವಾ ಕನಕದಾಸರು. ಮತ್ತು ಆ ಹರಿಯ ಮೂಲವನ್ನ ಕಾಗಿನೆಲೆಯ ಆದಿಕೇಶವನನ್ನ ಅವರು ತಮ್ಮ ಬೀರಯ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ರಕ್ಷಿಸು ನಮ್ಮನ್ನ ಅನವರತ. ನಮ್ಮನ್ನ ಅನವರತ ರಕ್ಷಿಸೋದು ನಾವು ನಂಬಿರುವ ದೈವವೋ ಅಥವಾ ನಮ್ಮ ಶ್ರಮ ಸಂಸ್ಕೃತಿಯೋ? ಈ ಪ್ರಶ್ನೆಯು ಕನಕದಾಸರ ಒಟ್ಟು ಕಾವ್ಯದಲ್ಲಿ ಬಹಳ ಗಂಭೀರವಾದ ನೆಲೆನಲ್ಲೇ ಇದೆ. ಅದನ್ನ ನಾವು ಇನ್ನೂ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡಬೇಕು ಅಂತ ನನ್ಗನ್ಸುತ್ತೆ. ಕನಕದಾಸರನ್ನ ಭಕ್ತಿ ಸಾಹಿತ್ಯದ ಚೌಕಟ್ಟಿನಿಂದ ಹೊರಗೆ ತರೋದ್ರಲ್ಲೇ ಇವತ್ತಿನ ಅವರ ಪ್ರಸ್ತುತತೆಯ ಮೂಲ ಆಧಾರ ಇದೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಅವರ ಕಾವ್ಯದ ಗೇಯತೆ ಅಬ್ಸಲ್ಯೂಟ್ಲಿ ಫೈನ್. ಅವ್ರ ಕಾವ್ಯದಲ್ಲಿ ಒಂದು ಭಕ್ತಿಯ ಲಾಲಿತ್ಯ ಆರ್ದ್ರತೆ, ನಾನು ಅದನ್ನ ಕೇಳಿ ಆನಂದಿಸಬಲ್ಲೆ, ಓದಿ ಆರ್ದ್ರಗೊಳ್ಳಬಲ್ಲೆ. ಆದ್ರೆ ಇವತ್ತು ನನ್ನ ಎದುರು ಕೂತಿರುವ ವಿದ್ಯಾರ್ಥಿಗಳಿಗೆ ನಾನು ಕನಕದಾಸರಿಂದ ಏನ್ ಕೊಡ್ಬೇಕು ಅವ್ರಿಗೆ ಅಂತ ಅನ್ನೋದಾದ್ರೆ, ನಾನು ಕೊಡ್ಬೇಕು ಅಂತ ಬಯಸೋದು ಅವರಿಗೆ ಇದನ್ನೇ. ನೀವು ನಿಮ್ಮ ಶ್ರಮ ಸಂಸ್ಕೃತಿಯನ್ನು, ಯಾವ್ದನ್ನ ನಾವು ಇವತ್ತು ಮೂಲ ಸಂಸ್ಕೃತಿ ಅಂತ ಕರಿತಾ ಇದ್ದೀವಿ, ಯಾವ್ದನ್ನ ಅನೇಕ ಶತಮಾನಗಳ ತನಕ ಉಪ ಸಂಸ್ಕೃತಿ ಅಂತ ಕರೆದು ಪಕ್ಕಕ್ಕಿಡ್ತಾ ಇದ್ರು, ಅದೇ ಮೂಲ ಸಂಸ್ಕೃತಿ ಅನ್ನೋದನ್ನ, ಅದಕ್ಕೊಂದು ಲೋಕ ಮೀಮಾಂಸೆ ಇದೆ ಅನ್ನೋದನ್ನ, ಅದಕ್ಕೊಂದು ಏಸ್ಥೆಟಿಕ್ಸ್ ಇದೆ ಅನ್ನೋದನ್ನ, ಅದೆಲ್ಲವನ್ನೂ ಕಂಡ್ಕೊಂಡಂತಹ ಕನಕ ಅದನ್ನ ಬಹಳ ಭಿನ್ನ ಅನ್ನುವ ಹಾಗೆ, ಪ್ರತ್ಯೇಕ ಅನ್ನುವ ಹಾಗೆ ಪ್ರತಿಪಾದಿಸಕ್ಕೆ ಆಗದೆ ಹೋಗಿರ್ಬೋದು. ಆದ್ರೆ ಅವರ ಒಟ್ಟು ಚಿಂತನಾ ಕ್ರಮದಲ್ಲಿರುವ ಈ ಧಾತುಗಳನ್ನ ಹೆಚ್ಚಿ ನಾವು ಮುಂದೆ ತಂದ್ಕೊಳ್ಳೋದಿದೆಯಲ್ಲ, ಕನಕದಾಸನನ್ನ ನಮಗ್ ನಾವೇ
ಎದುರು ತಂದ್ಕೊಳ್ಳೋದಾದ್ರೆ, ಲೋಕದ ಎದುರಿಗೆ ಇಡೋದಾದ್ರೆ ನಾವು ತಂದಿಡ್ಬೇಕಾಗಿರೋದು ಹೀಗೆ ಒಬ್ಬ ಸಮಾಜ ವಿಜ್ಞಾನಿಯಾದ ಒಬ್ಬ ಕನಕದಾಸರನ್ನ ಅಂತ ನನ್ಗೆ ಅನ್ಸುತ್ತೆ. ಸಮಾಜ ಸುಧಾರಕ ಅನ್ನುವ ಪೊಳ್ಳು ಮಾತುಗಳನ್ನೆಲ್ಲ ಬಳಸಕ್ ನಂಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ಕನಕದಾಸರಿಗೆ ಹಾಗೆ ಒಂದು ಇಡೀ ಒಂದು ಸಮೂಹವನ್ನ, ಸಮುದಾಯವನ್ನ ತನ್ನ ಜೊತೆನಲ್ಲಿ ತಗೊಂಡೋಗಕ್ಕಾಯ್ತು ಅಂತ ನಮ್ಗೇನು ಅನ್ಸೋದಿಲ್ಲ. ಅದು ನಮ್ಗೆಲ್ರಿಗೂ ಗೊತ್ತಿದೆ, ಅದು ಬೇರೆ ವಿಷಯ. ಆದ್ರೆ ಸ್ವತಃ ಕನಕದಾಸರಿಗೆ ಒಂದು ರೀತಿನಲ್ಲಿ ಒಂದು ಫ್ಯೂಡಲ್ ವ್ಯವಸ್ಥೆಯ ಒಂದು ಭಾಗವೂ ಆಗಿದ್ರು ಅಂತ ನಮ್ಗನ್ನಿಸುವ ಕನಕದಾಸರು ಸ್ವತಃ ತಾವು ಅಂತ ಎಲ್ಲ ಸವಲತ್ತುಗಳಿಂದ ಹೊರಗೆ ಬರೋದಿಕ್ಕೆ ನಡೆಸಿದ ಒಂದು ಪ್ರಯತ್ನ ಇದೆಯಲ್ಲ, ಅವರು ಮತ್ತೆ ಕಾಗಿನಲ್ಲಿ ಆದಿಕೇಶವನನ್ನ ಜ್ಞಾಪಿಸ್ಕೊಳ್ಳೋದೆಲ್ಲ ಸರಿಯೇ. ಆದ್ರೆ ಆದಿಕೇಶವನಷ್ಟೇ ಅವರಿಗೆ ಆ ಬೀರೆಗೆ ಮುಖ್ಯ ಆಗೋದಿದೆಯಲ್ಲ, ನಾನು ಮಾಡ್ತಾ ಇರುವ ಕೆಲಸ, ಕುರುಬರ ಕೆಲಸ, ಅವೆಲ್ಲವೂ ಎಷ್ಟು ಮುಖ್ಯ ಅನ್ನೋದನ್ನ ಆತ ನಂಬಿದ್ದು, ಗೌರವಿಸಿದ್ದು, ಪ್ರೀತಿಸಿದ್ದು ಇದೆಯಲ್ಲ, ಅದು ಇವತ್ತು ನಮ್ಗೆ ತುಂಬಾ ಮುಖ್ಯ ಆಗ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಇನ್ನೊಂದ್ಸಲ ಇಡೀ ತಂಡವನ್ನ ನಾನು ಅಭಿನಂದಿಸ್ತೀನಿ. ಹಾಜಿರ ಅದನ್ನೆಲ್ಲ ಯಾವ್ಯಾವ್ದನ್ನ ಆರಿಸ್ಬೇಕು ಅನ್ನೋದನ್ನ ಅವ್ರು ನೋಡಿದ್ರು ಅಂತ ಹೇಳಿದ್ರು. ಮತ್ ಇವರೆಲ್ಲರೂ ಒಂದು ಟೀಮ್ ಆಗಿ ನಿರ್ವಹಿಸಿದ ಕ್ರಮ ಇದೆಯಲ್ಲ, ದಟ್ ಈಸ್ ವಂಡರ್ಫುಲ್. ಅಂದ್ರೆ ಒಂದ್ ಕಣ್ಣ ಸನ್ನೆಯಲ್ಲೇ ಮುಂದಕ್ಕೆ ಯಾರು ಏನ್ ಮಾಡ್ಬೇಕು, ಏನ್ ಬದಲಾವಣೆ ಆಗ್ಬೇಕು ಅದನ್ನೆಲ್ಲ ನೋಡ್ಕೊಂಡಿದ್ದೀಯಲ್ಲ, ಅದು ಒಂದು ಸಾವಯವ ಒಂದು ಕುಟುಂಬದ ಒಂದು ಲಕ್ಷಣ ಅನ್ನೋದಾದ್ರೆ ಈ ಇಡೀ ಕಾವ್ಯ ಸಂಜೆ ಅಂತ ಒಂದು ಕರುಳ ಬಳ್ಳಿಯ ಒಂದು ಕುಟುಂಬ ಅಂತ ನನ್ಗೆ ಅನ್ಸುತ್ತೆ. ಅಂಥ ಒಂದು ಕುಟುಂಬದ ಮೂಲಕ ಕನಕದಾಸರನ್ನ ಇವತ್ತು ನಮ್ಗೆ ತುಂಬಾ ಪ್ರಭಾವಶಾಲಿಯಾಗಿ ಕಟ್ಕೊಟ್ಟಂತ ಮಮತಾಗೆ, ಹಜೀರಾ ಖಾನಂಗೆ, ಶಿವವೆಂಕಯ್ಯನವ್ರಿಗೆ, ಚಾಂದ್ ಪಾಷಾಗೆ, ಸಿದ್ಧಾರ್ಥನ್ಗೆ ಎಲ್ರಿಗೂ ನಾನು ಪ್ರೀತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹೀಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿಕ್ಕಣ್ಣನವ್ರಿಗೆ, ಅವರು ಮುಂಚೆ ಒಂದ್ 2-3 ಸಲ ಎಲ್ಲರಿಗೂ ಕರೆದಾಗ ಬೇರೆ ಬೇರೆ ಕಾರಣಕ್ಕೆ ನಾನು ಒಪ್ಪಿರ್ಲಿಲ್ಲ. ಮುಕುಂದರಾಜು ಅವ್ರಿಗೆ, ದಂಡಪ್ಪನವ್ರಿಗೆ, ಮಾನಸ ಅವರಿದ್ದಾರೆ, ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಕನಕ ಕಾವ್ಯ ವೇದಿಕೆ 3 ದಿನಗಳ ಚಿತ್ರಕಲೆ, ನೃತ್ಯರೂಪಕ, ವಿಚಾರ, ದರ್ಶನ, ಸಂಗೀತ, ನಾಟಕ, ಕಾವ್ಯ. ಆದ್ರೆ ನಿನ್ನೆ ಇವತ್ತು 2 ನಾಟಕಗಳನ್ನು ಒಳಗೊಂಡಂತಹ ಕಾವ್ಯಾಭಿನಯ 1 ಗಂಟೆ 20 ನಿಮಿಷ ಒಂದು ನಾಟಕದ ಅವಧಿಯನ್ನು ಹಿಡಿದಿಟ್ಕೊಂಡಿದೆ. ಧನ್ಯವಾದಗಳು ಸರ್ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕಾಗಿ. ಧನ್ಯವಾದಗಳು ಸದವಿ ಮೇಡಮ್ ಅವರಿಗೆ, ಧನ್ಯವಾದಗಳು ಶಿವ ವೆಂಕಟಯ್ಯ ಅವರಿಗೆ, ಮಮತಾ ಸಾಗರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಜರಾ ಖಾನ್ ಅವರಿಗೆ ಧನ್ಯವಾದಗಳು, ಹಾಗೆ ಸಿದ್ಧಾರ್ಥ ಅವರಿಗೆ ಧನ್ಯವಾದಗಳು. ಬಹುಶಃ ಕನಕ ಕಾವ್ಯಾಭಿನಯದ ಕೊನೆಯ ಘಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸುತ್ತೆ.